ಚುನಾವಣಾ ಭರಾಟೆ ಜೋರಾಗ್ತಾ ಇದೆ. ನಿನ್ನೆ ಸಿದ್ದರಾಮಯ್ಯನವರು ಕೋಲಾರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು. ಇವತ್ತು ಕೂಡ ಕಾಂಗ್ರೆಸ್ ಪ್ರಚಾರದ ಅಬ್ಬರ ಜೋರಿದೆ. ನಿನ್ನೆ ಕೋಲಾರ ಆಯಿತು, ಇವತ್ತು ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಸುತ್ತಾಟ ಮಾಡ್ತಾರೆ. ಬೆಂಗಳೂರು ಲೋಕ ಅಖಾಡಕ್ಕೆ ಇವತ್ತು ಸಿದ್ದರಾಮಯ್ಯನವರು ಬೆಂಗಳೂರು ದಕ್ಷಿಣದಲ್ಲಿ ಓಡಾಟ ಮಾಡ್ತಾರೆ. ಕೈ ತೆಕ್ಕೆಗೆ ಬೆಂಗಳೂರು ಉತ್ತರ, ದಕ್ಷಿಣ ಹಾಗೆ ಸೆಂಟ್ರಲ್, ಗ್ರಾಮಾಂತರ ಈ ಎಲ್ಲ ಭಾಗಗಳು ಬಹಳ ಪ್ರಮುಖ ಆಗುತ್ತೆ ಕಾಂಗ್ರೆಸ್ಗೆ. ಹಾಗಾಗಿ ಇದನ್ನು ಕೈ ತೆಕ್ಕೆಗೆ ಬೀಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರು ಇವತ್ತು ಬೆಂಗಳೂರಿನಾದ್ಯಂತ ಓಡಾಟವನ್ನು ಮಾಡ್ತಾರೆ. ಸಿದ್ದರಾಮಯ್ಯ 2 ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರಚಾರ ಮಾಡ್ತಾರೆ. ಒಂದು ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಿಎಂ ಆರ್ಭಟ ಇವತ್ತು ಜೋರಾಗಿರುತ್ತೆ. ರಾಜೀವ್ ಗೌಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ, ಅವ್ರನ್ನ ಗೆಲ್ಲಿಸೋದಕ್ಕೆ ಮತ್ತು ದಕ್ಷಿಣದ ಸೌಮ್ಯ ರೆಡ್ಡಿ ಅವರನ್ನ ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯನವರು ಇವತ್ತು ಕ್ಯಾಂಪೇನ್ ಮಾಡ್ತಾರೆ. ಸಿದ್ದರಾಮಯ್ಯನವರ ಓಡಾಟದಿಂದ ಎಷ್ಟು ಪ್ಲಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಈ ಬಾರಿ ಉತ್ತರದಲ್ಲಿ ನಾವು ಗಮನಿಸ್ತಾ ಹೋದರೆ ಸ್ವಲ್ಪ ಕಾಂಗ್ರೆಸ್ಗೆ ಫೇವರ್ ಇದೆ. ಸಿದ್ದರಾಮಯ್ಯನವರ ಓಡಾಟ ಮತ್ತಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬಲ ಬರುತ್ತೆ ರಾಜೀವ್ ಗೌಡ್ರಿಗೆ. ಶೋಭಾ ಕರಂದ್ಲಾಜೆ ಅವರನ್ನ ನಿಲ್ಲಿಸಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಅಂತ ಹೇಳಿ ಏನೋ ಶೋಭಾ ಕರಂದ್ಲಾಜೆ ಅವರ ವಿರುದ್ಧವಾಗಿ ಅಭಿಯಾನಗಳು ನಡೆದು ಹೋಯಿತು. ಅದಾದ್ಮೇಲೆ ಸದಾನಂದ ಗೌಡರ ಜಾಗಕ್ಕೆ ಅವರು ನಿಲ್ಲಿಸಲಾಗಿದೆ. ಬಟ್ ಬೆಂಗಳೂರು ಗ್ರಾಮಾಂತರ ಒಂದನ್ನ ಹೊರತುಪಡಿಸಿದ್ರೆ ಬಹುತೇಕ ಬೆಂಗಳೂರು ಉತ್ತರ, ದಕ್ಷಿಣ ಎರಡೂ ಕೂಡ ಬಿಜೆಪಿಗೆ ಸೇಫ್ ಸೀಟ್ ಅಂತ ಹೇಳಿ ಕಳೆದ ಅನೇಕ ಚುನಾವಣೆಗಳಿಂದ ಪರಿಗಣಿಸಲಾಗ್ತಾ ಇದೆ. ಬಟ್ ಈ ಬಾರಿ ಚಿತ್ರಣ ಬದಲಾಗುವ ಚಿತ್ರಣಕ್ಕೆ ಮುಖ್ಯಮಂತ್ರಿಗಳ ಇವತ್ತಿನ ಈ ಪ್ರಚಾರ ಕಾರ್ಯ ಯಾವ ರೀತಿಯಾಗಿ ಸಹಕಾರ ಆಗತ್ತೆ ನೋಡ್ಬೇಕು. ನಾನು ಕೂಡ ಬೆಂಗಳೂರು ನಾರ್ತ್ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರ ಇದ್ದೀನಿ. ನೋಡೋಣ ಯಾವ ರೀತಿಯಾಗಿ ಪ್ರಚಾರಗಳಿರುತ್ತೆ. ಆ ಭಾಗದ ಜನರು ನಿಜವಾಗ್ಲೂ ಕೂಡ ಕನೆಕ್ಟ್ ಆಗ್ತಾರ. ಎಸ್ಪೆಷಲಿ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಒಂದು ವಿಶ್ಲೇಷಣೆ ಏನಾಗ್ತದೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಪ್ರಭಾವ ಪರಿಣಾಮಗಳಿದೆ, ಬರೋ ಚಾನ್ಸಸ್ ಇದೆ ಅಂತ ಹೇಳಿ. ಬಟ್ ಇಲ್ಲಿ ಅಂದ್ರೆ ಬೆಂಗಳೂರಿನಂತಹ ಸಿಟಿ ಭಾಗಗಳಲ್ಲಿ ಪ್ರಚಾರ ಮಾಡುವಾಗ ಗ್ಯಾರಂಟಿ ಮಾತ್ರ ಬಳಸ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಬಹುಶಃ ಅಭಿವೃದ್ಧಿ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರಿನ ಕಾನ್ಸೆಪ್ಟ್ ಇದೆಲ್ಲವನ್ನ ಕೂಡ ಬಹುಶಃ ಮತದಾರರವರೆಗೂ ಮತ್ತಷ್ಟು ತಲುಪಿಸಲಿಕ್ಕೆ ಮುಖ್ಯಮಂತ್ರಿಗಳ ಈ ರೋಡ್ ಶೋ, ಇವತ್ತಿನ ಈ ಪ್ರಚಾರದ ಭರಾಟೆ ಸಹಕಾರಿ ಆಗಬಹುದು ಅಂತ ಹೇಳಿ. ನೋಡೋಣ ಯಾವ ರೀತಿಯಾಗಿರುತ್ತೆ ರೂಪುರೇಷೆ ಅಂತ ಹೇಳಿ. ನಮ್ಮ ಪ್ರತಿನಿಧಿ ಬಸವರಾಜ್ ಇವತ್ತಿನ ಮುಖ್ಯಮಂತ್ರಿಗಳ ಸಿಟಿ ರೌಂಡ್ಸ್ ಅಂದ್ರೆ ಲೋಕ ಸಮರದ ಮತ ಶಿಕಾರಿಯ ರೌಂಡ್ಸ್ ಅದರ ಡೀಟೇಲ್ಸ್ ನ ಹಂಚಿಕೊಳ್ತಾ ಹೋಗ್ತಾರೆ. ಬಸವರಾಜ್, ಇವತ್ತು ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಎರಡೂ ಲೋಕಸಭಾ ಕ್ಷೇತ್ರಗಳ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿ. ಯಾವಾಗ ಪ್ರಾರಂಭ ಆಗುತ್ತೆ, ಎಲ್ಲೆಲ್ಲಿ ಇರುತ್ತೆ ಮುಖ್ಯಮಂತ್ರಿಗಳ ಸಂಚಾರ, ವಿವರಿಸ್ತಾ ಹೋಗಬಹುದಾ? ಪ್ರಮುಖವಾಗಿ ಬೆಂಗಳೂರಿನ 2 ಕ್ಷೇತ್ರಗಳಾದಂತಹ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಈ ಬಾರಿ ಕಾಂಗ್ರೆಸ್ಗೆ ಗೆಲ್ಲುವ ಚಾನ್ಸಸ್ ಇದೆ ಅನ್ನುವಂತ ಒಂದು ಲೆಕ್ಕಾಚಾರ ಕಾಂಗ್ರೆಸ್ ಪಾಳೆಯದಲ್ಲಿದೆ. ಹೀಗಾಗಿ ಹೆಚ್ಚು ಒತ್ತು ಕೊಟ್ಟು ಪ್ರಚಾರಕ್ಕೆ 2 ಕ್ಷೇತ್ರಗಳಿಗೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಇಳಿತಾ ಇದ್ದಾರೆ. ಇವತ್ತು 2 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರವನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಮೊದಲಿಗೆ ದಾಸರಹಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಸಭೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಆ ಬಳಿಕ ಬ್ಯಾಟರಾಯನಪುರದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಆಮೇಲೆ ಮಲ್ಲೇಶ್ವರಂದಲ್ಲಿ ಒಂದು ಬೃಹತ್ ಆದಂತಹ ರೋಡ್ ಶೋ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಲಿದ್ದಾರೆ. ಈ ಮೂಲಕ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಸೆಂಟ್ರಲ್ ಕೂಡ ಒಂದಷ್ಟು ಅನುಕೂಲಕರ ಆಗುವಂತಹ ಒಂದು ರೋಡ್ ಶೋ ಅನ್ನು ಈ ಒಂದು ಕ್ಷೇತ್ರದಲ್ಲಿ ಮಾಡೋರಿದ್ದಾರೆ. ಇದಾದ ಬಳಿಕ ಸಾಯಂಕಾಲವೂ ಕೂಡ ಸರಣಿ ಸಭೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರು ದಕ್ಷಿಣದಲ್ಲಿ ಹಮ್ಮಿಕೊಂಡಿದ್ದಾರೆ. ಪದ್ಮನಾಭನಗರ ಇರ್ಬೋದು, ಬೊಮ್ಮನಹಳ್ಳಿ ಇರ್ಬೋದು, 2 ಕ್ಷೇತ್ರಗಳಲ್ಲಿ ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪರವಾಗಿ ಮತಯಾಚನೆ ಮಾಡೋರಿದ್ದಾರೆ ಮತ್ತು ಅಲ್ಲಿ ಒಂದಷ್ಟು ಕಾರ್ಯಕರ್ತರಿಗೆ ಶಕ್ತಿ ತುಂಬವರಿದ್ದಾರೆ. ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಗೆಲ್ಲುವ ವಾತಾವರಣ ಇದೆ ಮತ್ತು ಬೆಂಗಳೂರು ಉತ್ತರದಲ್ಲೂ ಕೂಡ ಗೆಲ್ಲುವ ವಾತಾವರಣ ಇದೆ. ಈ ಅವಕಾಶವನ್ನ ಕಳೆದುಕೊಳ್ಳಬೇಡಿ ಅನ್ನುವಂತ ಒಂದು ಮಹತ್ವಾಕಾಂಕ್ಷೆಯ ಒಂದು ಮಾತುಗಳನ್ನ ಆ ಕಾರ್ಯಕರ್ತರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋರಿದ್ದಾರೆ. ಈ ಮೂಲಕ ಬೆಂಗಳೂರಿನ 3 ಕ್ಷೇತ್ರಗಳ ಪೈಕಿ 2 ಕ್ಷೇತ್ರವನ್ನಾದ್ರೂ ಕನಿಷ್ಠವಾಗಿ ಈ ಬಾರಿ ಕಾಂಗ್ರೆಸ್ ಗೆಲ್ಲೇಬೇಕು ಅನ್ನುವಂತ ಒಂದು ಫೋಕಸ್ ಮಾಡಿ ಈ ಒಂದು ಬೃಹತ್ ಆದಂತಹ ರೋಡ್ ಶೋ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಒಂದು ದಿನದ ಎಲ್ಲಾ ಪ್ರಚಾರ ಕಾರ್ಯಕ್ರಮಗಳನ್ನು ಬೆಂಗಳೂರಿಗೆ ಸೀಮಿತ ಮಾಡಿ ಕಾಂಗ್ರೆಸ್ ಆಯೋಜನೆ ಮಾಡಿರ್ತಕ್ಕಂಥದ್ದು. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಎಸ್ ಸರ್.